ಫ್ರೆಂಡ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಫೈನಲಿ ಐತ್ರಲ್ಲ ಈಗ ಗಂಟೆ ಹೊಡ್ರಿ. ಅಲ್ರಿ ಹೋಗೋರು ಬರೋರಿಗೆ ಎಷ್ಟು ಕಷ್ಟ ಆಗ್ತೈತೆ ಅದನ್ನು ನೋಡಂಗಿಲ್ಲ ಇವ್ರ. ಈ ಸರ್ಕಲ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕನ್ನಡ ಹೋರಾಟಗಾರರ ರಾಯಣ್ಣನ ಅಭಿಮಾನಿಗಳ. ಭಾಳ ಕೆಟ್ರಿ. ಅನ ಬಂದ ಹಾಯ್ ಮೇಡಮ್. ಕೈಸ ಏನು ಶಾರ್ಟ್ ಆಯ್ತಂದ್ರೆ ಬೈಕ್ ತೊಗೊಂಡು ಹೊಂಟಿದ್ನಿ ರೀ ನಾನು. ರಾಜು ಮುಂದಿದ್ದ ಮತ್ತು ಅವ್ನು ಪಿಕಪ್ ಮಾಡ್ಕೋಬೇಕಂತ. ಬಟ್ ಅವ್ನ ಬೈಕ್ ಸರ್ವಿಸ್ ಆಗೈತಿ. ಡ್ಯೂಕ್ 250 ಫಸ್ಟ್ ಸರ್ವಿಸ್ ಆಗೈತಿ. ಅದ್ರ ಸಂಬಂಧ ಈಗ ಆಗೈತಿ ಅಂತೇಳಿ ಫೋನ್ ಮಾಡಿದವ. ನೆಕ್ಸ್ಟ್ ಇದನ್ನು ಇಲ್ಲೇ ಇಡೋನು ಮತ್ತು ನಮ್ದು ಬಸ್ಸು ನಂದು NS ಮೇಲೆ ಹೋಗೋಣ್ರಿ. ಈಗ ಇವತ್ತಿದ್ದಕ್ಕೆ ನಮ್ಮ ಕಿಂಗಿಗೆ ತೆಗಿಯೋ ಅಪರ್ಚುನಿಟಿ ಸಿಕ್ಕಿತ್ತು, ಆದರೆ ಕ್ಯಾನ್ಸಲ್ ಆಯ್ತು. ಫುಲ್ ಸುಸ್ತಾಗತೈತಿ ಹೆಲ್ಮೆಟ್ ಹಾಕೊಂಡಿದ್ದು. ಇರಲ್ರಿ ನೆಕ್ಸ್ಟ್ ರೈಡ್ದಾಗ ತೆಗಿಯೋನಿಗೆ ಇದನ್ನು. ಯಾವ ಮಾಡಲ್ ಇದೆ? 2019 ಮಾಡಲ್ ರಾಪ್ ಓವರ್ NS 200 ರೈಡ್ ಮಾಡೋನೀಗ. ಬರ್ರಿ. ಹಾಂ, ಲಾಕ್ ಚಾಲು ಐತಿ. ಆಫ್ಟರ್ ಲಾಂಗ್ ಟೈಮ್ NS 200 ರೈಡ್ ಮಾಡತ್ತೀನಿ ಗೈಸ್. ಇದೇ ನಮ್ಮ ಗಲ್ಲಿಯಿಂದ ಹೊರಗೆ ಬೀಳೋನೀಗ. ನೆಕ್ಸ್ಟ್ ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ವ್ಲಾಗ್ಸ್ ಬೆಳಗಾವಿ. ಎಲ್ಲ ಹೆಂಗದಿರಿ? ಐ ಹೋಪ್ ಎಲ್ಲ ಮಸ್ತ್ ಅದಿರಿ ಅಂತ ತಿಳ್ಕೊಂಡ್ರು ಹಂಗೆ ಮಸ್ತ್ ಇರ್ರಿ. ಮತ್ತು ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ನಮ್ಮ ಡೇ ಹೆಂಗೆ ಹೋಗಿ ಸ್ಪೆಂಡ್ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರ್ಸೇನಿ ರೀ. ಸಿಟಿಗೆ ಹೋಗಿ ಎಷ್ಟು ಗಂಟೆಗೆ ಮನೆಯಿಂದ ಹೋದ್ರೆ ಎಷ್ಟು ಗಂಟೆಗೆ ಬರ್ತೇವೆ ಲೇಟಾ, ಮತ್ತು ಮನ್ಯಾಗೆ ಎಷ್ಟು ಬೇಸ್ಕೋತೇವೆ ಅಂತೇಳಿ ನಿಮಗೆ ತೋರ್ಸೇನಿ ಇವತ್ತು. ಈಗ ಒಂದು ಮ್ಯಾಟ್ರ್ ತೋರ್ಸೇನಿ ಬರ್ರಿ ಈಗ ನಿಮ್ಗೆ. ಇಲ್ಲಿ ನೋಡ್ರಿ ಗಾಯ್ಸ್, ಈಗ ಏನು ನೀವು ಮುಂದೆ ನೋಡತ್ತೀರಿ ಎಲ್ಲ ಫುಲ್ ಖರಾಬಾಗಿದ್ದು ರೋಡ. ಎಷ್ಟೋ ವರ್ಷದಿಂದ ಖರಾಬಾಗೈತಿದ, ಆದರೆ ಇದನ್ನು ಮಾಡತ್ತಿಲ್ಲ. ಇದನ್ನು ಮಾಡೋಕ್ಕಾಗತ್ತಿಲ್ಲ ನಮ್ಮ ಊರದವ್ರಿಗೆ ಆಗಲಿ ಯೂಟ್ಯೂಬ್ದವ್ರಿಗೆ ಆಗಲಿ. ರಿಯಾಲಿಟಿ ರೀ ಏನಂತೇಳಿ ನಿಮಗೆ ಮತ್ತೆ ಮುಂದೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಇಷ್ಟೆಲ್ಲ ಹಾಳಾಗಿತ್ತು ರೋಡ. ಇಷ್ಟೆಲ್ಲ ಹಾಳಾದರೂ ಇದನ್ನು ಯಾರು ಕೇರ್ ಮಾಡೋಂಗಿಲ್ಲ. ಮತ್ತು ಮುಂದೆ ಮತ್ತೊಂದು ಏನು ಹೇಳಿ ತೋರಿಸ್ತೀನಿ ಬರ್ರಿ ಈಗ ನಿಮಗೆ ನೋಡೋಣ. ನೋಡ್ರಿ ಎಷ್ಟು ಕೆಟ್ಟೈತೆ ರೋಡ್ ಇದೆ. ಮಳೆಗಾಲದಾಗಂತೂ ಫುಲ್ ಖರಾಬಿ ಇದ್ದು ರೋಡ. ಬಟ್ ಇದನ್ನು ಮಾಡೋಕ್ಕಾಗತ್ತಿಲ್ಲ ನಮ್ಮ ಗೋರ್ಮೆಂಟ್ ಅಂತೂ, ಮತ್ತು ಪಂಚಾಯತಿ ಆಗಲಿ ಮತ್ತು ನಮ್ಮದು ವಿಟಿಯೋದವ್ರಾಗಲಿ ಮಾಡತ್ತಿಲ್ಲ. ಬಟ್ ಇಲ್ಲಿ ನೋಡ್ರಿ ಚಲೋ ಇದ್ದಿದ್ದು ರೋಡ ಮತ್ತೊಂದು ಸಲ ಮಾಡತ್ತಾರ. ಚಲೋ ಇದ್ದಿದ್ರಿ ಏನೂ ರೋಡ್ಗೆ ಏನೂ ಆಗಿರೋಕ್ಕಿಲ್ಲ. ಇಲ್ಲಿ ನೋಡ್ರಿ ಫುಲ್ ಚಲೋ ಇದ್ದಿದ್ದು ರೋಡ್ನ ಮತ್ತೊಂದು ಸಲ ಮಾಡತ್ತಾರ ಇವ್ರು. ಇಂಥ ಗೋರ್ಮೆಂಟ್ ಐತ್ರಿ ಇಲ್ಲಿ. ಏನು ಮಾಡವ, ರಿಯಾಲಿಟಿ ಹಾಳಾಗಿದ್ದು ಮಾಡ್ರು ಅಂದರೆ ಚೆನ್ನಾಗಿರೋದನ್ನೇ ಮತ್ತೆ ಮಾಡೋದು. ಯಾಕಂದ್ರೆ ಇಲ್ಲಿಂದ ಯೂಸ್ ಐತ್ರಿ, ಇದರಿಂದ ಅವ್ರದ್ದು ಹೊಟ್ಟೆ ತುಂಬತೈತಿ ಮಾಡ್ತಾರ. ಅದು ಹೊಟ್ಟೆ ತುಂಬಂಗಿಲ್ಲ ಮಾಡಂಗಿಲ್ಲ, ಯಾಕಂದ್ರೆ ಅದು ಹೊರಗಿಂದ ಆಗ್ತೈತಿ ಅಲ್ರಿ. ಹೋಗೋರು ಬರೋರಿಗೆ ಎಷ್ಟು ಕಷ್ಟ ಆಗ್ತೈತಿ ಅದನ್ನು ನೋಡಂಗಿಲ್ಲ ಇವ್ರ ಗೈಸ್. ಮತ್ತು ಇವತ್ತು ಏನೇನು ಕೆಲಸ ಅಂದ್ರೆ, ಡ್ಯೂಕ್ 250 ನಾವು ಸರ್ವಿಸ್ ಕೊಟ್ಟಿದ್ದು ರೀ. ರಾಜು ಮುಂದೆ ಹೋಗಿದ್ದಾನೆ, ಸ್ವಲ್ಪ ಲೇಟ್ ಬರ್ತೀನಿ ಅಂತೇಳಿ ಈಗ ಹೋಗತ್ತೇನೋ. ಅವ್ನು ಪಿಕಪ್ ಮಾಡ್ಕೋಬೇಕಂದ್ರೆ ಸರ್ವಿಸ್ ಆಯ್ತಂತ ಈಗ ಬೈಕ. ಮತ್ತು ಬೈಕ್ದು ಎಷ್ಟೆಷ್ಟು ಫಸ್ಟ್ ಸರ್ವಿಸಿಗೆ ಕಾಸ್ಟ್ ಆಗ್ತೈತಿ ಮತ್ತು ಏನೇನು ಮಾಡ್ತಾರೋ ಎಲ್ಲ ತೋರಿಸೆ ನಿಮಗೆ. ಮತ್ತು ನಮ್ಮ ದೀಪಕನ್ನಾಗ ಭೇಟಿ ಆಗಬೇಕು. ದೀಪಕನ್ನ ಅಂದ್ರೆ ಯಾರಿಗೆ ಗೊತ್ತಾಗೋದಿಲ್ಲ, ರಾಕಿ ಬಾಯ್ಗೆ ಮೀಟ್ ಆಗ್ಬೇಕೀಗ. ಅಂದ್ರೆ ಬಾಂದಾರ್ರಿ ಸ್ವಲ್ಪ ಕೆಲಸ ಐತಿ. ಅಲ್ಲಿಂದ ನೆಕ್ಸ್ಟ್ ಬೈಕ್ 250 ನಮ್ಮ ಡ್ಯೂಕ್ನ ತರಕ್ಕೆ ಹೋಗಬೇಕು. ಡ್ಯೂಕ್ 250 ಅನ್ನತ್ತೀನಿ ರೀ. ಅದಕ್ಕೂ ಒಂದು ಹೆಸರು ಇಡ್ಬೇಕಂತ ಪ್ಲ್ಯಾನ್ ಮಾಡಿದೆವು. ಏನು ಹೆಸರು ಅಂದ್ರೆ, ನಾ ಸಜೆಸ್ಟ್ ಮಾಡಿದ್ದಂದ್ರೆ ಜಾಕಿ ಹೆಸರು ಕರೆಕ್ಟ್ ಚಲೋ ಐತೇನು ಇಲ್ಲಿ ಕಮೆಂಟ್ ಮಾಡಿರಿ. ನಮ್ಮ ಡ್ಯೂಕ್ 250ಗೆ ಸೂಟ್ ಆಗ್ತೈತೇನಂತ ನೋಡೋಣ್ರಿ. ಜಾಕಿ ಅಂತೇಳಿ ಏನ್ರಿ ಭಾಳ ಕಮೆಂಟ್ ಬಂತಂದ್ರೆ ನಮ್ಮ ಬೈಕಿಗೆ ಜಾಕಿನ ಇಡೋದ್ರಿ. ನೆಕ್ಸ್ಟ್ ನಮ್ದು ಹಿಮಾಲಯನ್ಗೆ ಹೆಂಗೆ ಕಿಂಗ್ ಅಂತಿಟ್ಟೇವಲ್ಲ ಹಂಗೆ ಇದಕ್ಕೆ ಜಾಕಿ ಅಂತ ಇಡೋಣ್ರಿ ಡ್ಯೂಕ್ 250. ಕಮೆಂಟ್ ಮಾಡಿರಿ ಫುಲ್ ಒತ್ತಿ. ಫುಲ್ ಎಲ್ಲ ಜಾಕಿನ ಅಂತ ಆಗ್ಬೇಕು ನೋಡ್ರಿ ಕಮೆಂಟ್ಸ್. ಇಲ್ಲಿ ನೋಡ್ರಿ ಎಲ್ಲ ಒಟ್ಟು ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲಿ ಅಷ್ಟು ಕೆಲಸ ನಡೆಯೈತಿ. ತಾನೇ ಕಾರಣ ಗಿರ ಜೈ ಶ್ರೀರಾಮ್.
ಹಂಗಾಯ್ತು ಈಗ ಫೈದಾ ಇಲ್ಲದೆ ಏನಿಲ್ಲ. ಫುಲ್ ಗರಂ ಆಗತೈತ್ರಿ. ಫುಲ್ ಅಂದ್ರೆ ಹೆಂಗಂದ್ರ ಬೆಂಕಿ ಎಷ್ಟು ಡಿಗ್ರಿ ಐತಿ ಆಮೇಲೆ ಎಣ್ಣೆ ಸೋಡ್ಯಕ್ಕೆ ಮಜಾನ ಬೇರೆ. ಬರೀ ಈಗ ನೆಕ್ಸ್ಟ್ ನಾವು ಹೋಗಿ ಬಂದೆವು ವಿ ಟಿ ಯು ಕಾಲೇಜ್ ದಾಟಿ ನೆಕ್ಸ್ಟ್ ನಮ್ದು ಬೆಳಗಾವಿ ಗೋವಾ ರೋಡ್. ಈಗ ನೆಕ್ಸ್ಟ್ ಮುಂದೆ ಹೋಗೋಣ್ರಿ. ನಮ್ಮ ದೀಪಕ್ ಬೈಕ್ ಭೇಟಿ ಆಗೋನು ಮತ್ತು ಏನಂತ ನೋಡೋಣ, ಏನು ಪ್ಲ್ಯಾನ ಏನೆಲ್ಲ ನೋಡೋಣ. ಇರೋದೇ ಡ್ಯೂಕ್ 250 ಮತ್ತೊಂದು ನಮ್ಮ ಬಸ್ಸು ಅರ್ಜಿ ಅಂದ್ರೆ ಈಗ ಇಲ್ಲಿ ನನ್ನ ಬ್ಯಾಕ್ ಸೈಡ್ ಕುಂತಾನಲ್ರಿ ನನ್ನ ಫ್ರೆಂಡ. ಒಂದು ಲಾಗ್ದಾಗ ಅದನ್ರಿ, ಒಂದು ಲಾಗ್ದಾಗ ಇರ್ಬೋದು. ಒಂದು ಜಾತ್ರೆ ಲಾಗ್ದಾಗ ಅದನ್ರಿ. ಬಸ್ಸು ಅರ್ಜಿ ಅಂತ ನನ್ನ ಫ್ರೆಂಡ, ಫುಲ್ ಸ್ಕೂಲ್ ಫ್ರೆಂಡ್ ರೀ, ಅಂದ್ರೆ ತಡ್ಡಿ ದೋಸ್ತ ಅನ್ಬೋದು. ಅವ ಒಂದು ಕಾರ್ ತಗೊಡತನ್ರಿ ಸೆಕೆಂಡ್ಸ್ದಾಗ. ಅದು ಒಂದು ನೋಡಿದಾನಂತ, ಅಲ್ಲಿ ಏನೋ ಹೋಗಿ ನೋಡಿ ಏನು ಸೆಲೆಕ್ಷನ್ ಆದ್ರೆ ಮಾತಾಡಿ ಬರಬೇಕು. ಯಾವ ಕಾರ ಏನಂತೇಳಿ ಮುಂದೆ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಪಟ್ಟಾದರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದು ಬೈಕ್ ಸರ್ವಿಸ್ ಬಂದಿತ್ತು, ಸರ್ವಿಸ್ ಬಿಡೋದೈತಿ ಇದು ಬೈಕ್. ನೆಕ್ಸ್ಟ್ ನಾವು ರೈಡ್ ಪ್ಲ್ಯಾನ್ ಮಾಡಿದೆವು, ಅದು ಪ್ಲ್ಯಾನ್ ಏನು ಸಕ್ಸಸ್ ಆಗಿಲ್ಲ ಇನ್ನೂ. ನೆಕ್ಸ್ಟ್ ಸಕ್ಸಸ್ ಆದ್ರೆ ಅಂತೂ ಫುಲ್ ಬೆಂಕಿದಾಗ ಹೋಗ್ತೀವಿ ರೀ ರೈಡ. ಎಲ್ಲರ ಕಡೆ ಬೈಕ್ ಅದಾವ ಈಗ ಆಲ್ಮೋಸ್ಟ್, ನಮ್ಮ ಕಡೆನೇ ಇರಾಕಿಲ್ಲ. ನಮ್ಮ ಕಡೆ ಬೈಕ್ ಇಲ್ದಾಗ ಎಷ್ಟು ಕಷ್ಟ ಆಗೈತೆ ಅಂತೇಳಿ ನಮ್ಗೆ ಗೊತ್ತು. ಸ್ವಲ್ಪ ವಾಯ್ಸ್ ಕಡಿಮೆ ಕೇಳತೈತಿ, ಯಾಕಂದ್ರೆ ಫುಲ್ ಪ್ಯಾಕ್ ಆಗಿದ್ದೇನು. ಈ ರೋಡ್ ಅಂತೂ ಫುಲ್ ಟ್ರಾಫಿಕ್ ಹಿಂಗೆ ಆಗ್ತೈತೆ ಅಂದ್ರೆ ಈವ್ನಿಂಗ್ ಟೈಮ್ ಏನು ಹೇಳಕಬೇಡ್ರಿ. ಇಲ್ಲೇ ಒಂದು ತಾಸು ಬೇಕು ನಮಗೆ ಬರಾಕ. ಏನು ಟ್ರಾಫಿಕ್ ರೀ, ಡಬಲ್ ರಸ್ತೆನ ಮಾಡ್ಬೇಕು ಈಗ ಇದನ್ನು. ಏನು ಸಂಜೆದು ಬಂದ್ರೆ ಏನು ಟ್ರಾಫಿಕ್, ನಾವು ನೀರು ದಾಟಾಕ ಒಂದು ತಾಸು ಬೇಕಾಗತೈತಿ ನಮಗೆ. ಆಗೋದು ಇಲ್ಲೆಲ್ಲ ಮಾರ್ಕೆಟ್ ಬಂದು ನಮಗೆಲ್ಲ ಫುಲ್ ಪ್ರಾಬ್ಲಮ್ ಆಗೈತಿ. ಇದು ಫುಲ್ ಪ್ರಾಬ್ಲಮ್ ಅಂದ್ರೆ ಬೇರೆ ಸರಿಗೆ ಯೂಸ್ ಐತ್ರಿ. ಬಟ್ ಗೈಸ್ ಎಲ್ಲ ಹೆಂಗೆ ನೋಡ್ತಾವ್ರಿ ನೋಡ್ರಿ. ಒಂದು ಹೆಲ್ಮೆಟಿಗೆ ಒಂದು ಕ್ಯಾಮ್ರಾ ಹಾಕಿದ್ರೆ ಸಾಕ್ರಿ, ಎಲ್ಲ ಫುಲ್ ಶಾಕ್ ಆಗ್ಬೇಕು ನೋಡ್ತಾರೆ. ಏನೋ ಮಾಡ್ತಾವ ಇವನು ಮಗ. ಬೈಕ್ ಭೇಟಿ ಆಗೋನು ಬರೀ. ಈ ಸರ್ಕಲ್ ಯಾವುದು ಅಂತೇಳಿ ಆಲ್ಮೋಸ್ಟ್ ನಮ್ಮ ಬೆಳಗಾವಿಯಲ್ಲಿ ಬೇರೆದವ್ರಿಗೂ ಗೊತ್ತಿರ್ಬೋದು. ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಮ್ಮ ಬೆಳಗಾವಿಯಲ್ಲಿರೋ ಪಿರನ್ವಾಡಿ. ಈ ಸರ್ಕಲ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕನ್ನಡ ಹೋರಾಟಗಾರರ, ರಾಯಣ್ಣನ ಅಭಿಮಾನಿಗಳ. ಭಾಳ ಕೆಟ್ಟ್ರಿ. ಈಗ ಹೆಂಗಾಗೈತೆ ಅಂದ್ರೆ ನಮ್ಮ ಗೋರ್ಮೆಂಟ ಆಗಲಿ, ನಮ್ಮ ಕರ್ನಾಟಕ ಸರ್ಕಾರದಾಗಲಿ, ನಮ್ಮ ರಾಜಕಾರಣಿಗಳು ಹೆಂಗೈತೆ ಅಂದ್ರೆ ನಮ್ಮ ನಾಡಿನ ರಾಜ್ಯರ್ಗ ಪ್ರತಿಮೆಗಳ ಕುಣ್ಸಾಕ ಹೋರಾಟ ಮಾಡಿ ಕುಣ್ಸೋದಾಗೈತ್ರಿ. ಮತ್ತು ಅದು ಬೇರೆ ರಾಜ್ಯರ ಪ್ರತಿಮೆಗಳ ಈಸಿಯಾಗಿ ಆಗ್ತಾವೆ. ಯಾಕಂದ್ರೆ ವೋಟ್ ಬ್ಯಾಂಕ್ ರೀ, ಎಲ್ಲ ವೋಟ್ ಬ್ಯಾಂಕ್ ಸಲುವಾಗಿ ಎಲ್ಲ ನಮ್ಮ ರಾಜಕಾರಣಿಗಳು ನಮ್ಮನ್ನು ಫುಲ್ ಇದನ್ನ ಮಾಡತ್ತಾರ ಇಲ್ಲಿ. ಜೈ ಶ್ರೀರಾಮ್ ಅಲ್ರಿ. ಈಗ ನಮ್ಮ ರಾಜ್ಯದ ಪ್ರತಿಮೆಗಳು ಕುಣ್ಸಕ್ಕೆ ನಾವು ಯಾಕೆ ಹೋರಾಟ ಮಾಡ್ಬೇಕಂತೇಳಿ ನಮಗೂ ತಿಳಿಯಂಗಿಲ್ಲ ರೀ ಇಲ್ಲಿ ಕರ್ನಾಟಕದಾಗ. ಅದ ಬೇರೆ ರಾಜ್ಯದಾಗಲಿ ಫುಲ್ ಇಲ್ಲೇ ರೀ, ಬೇರೆ ರಾಜ್ಯದಾಗ ಬೇಡ, ಇಲ್ಲಿನ ಬೇರೆ ಇವ್ರನ್ನೆಲ್ಲ ಪಟ್ನ ಹಾಕ್ತೇವೆ ಪ್ರತಿಮೆಗಳು. ಅನ ಬಂದ ಹಾಯ್ ಮೇಡ. ನಿನ್ನ ಹೆಸರು ಹೇಳ. ಎಷ್ಟು ಸ್ಟ್ಯಾಂಡರ್ಡ್ ಹೋಗ್ತಿ, ಏನೇನಿಲ್ಲ ಹೇಳಿ ನಿಂದು. ಲಾಗ್ದಾಗ ಹಾಕ್ತೀನಿ ನಿನ್ನ. ಹಾಂ ಎಷ್ಟನೇ ರ್ಯಾಂಕ್ ನೀ? ಫಸ್ಟ್ ರ್ಯಾಂಕ್. ಎಲ್ಲಿ ಉಂಟ್ರ? ಯಾಕ ಈಗ ಹೋಗುಣ ಬೆಳಿಗ್ಗೆ ಪಲ್ಟಿ ಇಲ್ಲ ತೆಗ್ದಿಂದ ನೀವು ಹೋಗೋ ಟೈಮ್ ದೊಡ್ಡ ಪಾರ್ಟಿ ಭಾಳ ದೊಡ್ಡ ಪಾರ್ಟಿನ ಕೊಡ್ಬೇಕು. ಅವನವನು 100K ಆದವನು ಹಿಂಗೆ ಕೇಳಂಗಿಲ್ಲ. ಆಮೇಲೆ ಬುಂಗಾಡನಲ್ಲ ಇವು ಎರಡು ಸಲ ಹೇಳತ್ತೇವೆ ಮಾಡಂತ. ನೀವು ಮಾಡ್ರು, ಒಂದು ರೀಲ್ಸ್ ಬಿಟ್ಟಿಲ್ಲ. ಆಮೇಲೆ ನಿಮಗೆ ರೀಲ್ಸ್ ಬಿಡ್ತೇನಪ್ಪ ನಿಮಗೆ. ಆ ಕಡೆ ನೋಡ್ಬೇಡ, ಈ ಕಡೆ ನೋಡಿ. ರಾಕಿ ಬಾಯ್ ಬಂದ್ ನೋಡ್ರಿ ಇಲ್ಲಿ. ಎಲ್ಲಿ ಇಲ್ಲೇ 2016 15 ಪ್ಲಾನ್ ಆಗಿತ್ತು ರೀ.
ಸ್ಮಾರ್ಟ್ ಸಿಟಿ ಆಗ್ಬೇಕಂತೇಳಿ. ಆದರೆ ಇನ್ನೂ ತನಕ ಆಗತ್ತಿಲ್ಲ. ಇನ್ನೂ ತನಕ ಬರೀ ಅಡ್ಡೋದು ರೋಡ್ ಮಾಡೋದು, ಅವ್ರು ಇವ್ರು ರಾಜಕಾರಣಿ ಬಂದ್ರೆ ಪ್ಯಾಚಪ್ ಮಾಡೋದು. ಇಲ್ಲಿ ಟ್ರಾಫಿಕ್ ಕೆತ್ತ ಟ್ರಾಫಿಕ್ ಇಲ್ಲಿ ರೀ ಅವ್ನು ಸಾಕಾಗಿ ಹೋಗಿತ್ತು ಬೆಳಗಾವಿದಾಗು. ಬೆಳಗಾವಿನೂ 2ನೇ ಬೆಂಗಳೂರು ಆಗಕ್ಕೆ ಬಂದಿತ್ತು ಆಮೇಲೆ ಈಗ ಟ್ರಾಫಿಕ್ದಾಗ. ಗೈಸ್ ಇನ್ನು ಸೈನ್ ಹೋಗಕ್ಕೆ ಬೇಕು. ಈಗ ಹೆಲ್ಮೆಟ್ ಹಾಕೊಂಡ್ರೆ ಹಿಂದಿಂದ ಏನೂ ಕಾಣಂಗಿಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಐತೆ ನೋಡ್ರಿ. ಮಿರರ್ ಇಲ್ಲಿ ನಮಗೆ ಮಿರರ್ ಬೇಕು, ಮಿರರ್ ಕಂಪಲ್ಸರಿ ಬೇಕು ರೀ ರೈಡ್ ಹೋದ್ರೆ, ಯಾಕಂದ್ರೆ ಡೇಂಜರ್ ರೀ. ಇಲ್ಲಿ ನೋಡ್ರಿ ನಮ್ದು ಡೆಕೆಟ್ಲಾನ್ ಇಲ್ಲೇ ಆಗೈತೆ ನೋಡ್ರಿ. ಇದು ಈ ಥರ ಯಾವುದೊಂದು ಫಾರ್ಚೂನ್ ಟವರ್ ಡಿಮಾರ್ಟ್ ನಿಯರ್ ಹೊಸದು ಡೆಕೆಟ್ಲಾನ್ ಆಗ್ಬೇಕಂತೇಳಿ ಎಷ್ಟೋ ವರ್ಷದಿಂದ ನಮ್ಮ ಬೆಳಗಾವಿ ಗೈಸ್ ಎಲ್ಲ ಕಾಯತ್ತಿದ್ರು. ಫೈನಲಿ ಡೆಕೆಟ್ಲಾನ್ ನಾವು ಇನ್ನೂ ತರಬೇಕಿದ್ರೆ ಹುಬ್ಳಿಗೆ ಹೋಗ್ಬೇಕಿತ್ತು. ಹುಬ್ಳಿದಾಗ ಸ್ವಲ್ಪ ದೊಡ್ಡದೈತ್ರಿ, ಮತ್ತು ಅಲ್ಲಿ ನಮಗೆ ಸಿಗ್ತಿದ್ದು ಅಂತೇಳಿ ಹುಬ್ಳಿಗೆ ಹೋಗ್ಬೇಕಿತ್ತು. ಈಗ ಬೆಳಗಾವಿದಾಗ ಆಗೈತಿ, ಫುಲ್ ಹೆಲ್ಪ್ಫುಲ್ ಆಗೈತಿ ನಮ್ಗೆ. ಅಂದ್ರೆ ಸ್ಪೋರ್ಟ್ಸದು ಏನೋ ಆಗಲಿ ರೇನಿದಾಗಲಿ ಏನೋ ಆದ್ರೂ ಇಲ್ಲೇ ನಿಯರ್ ಬೈ ಬಂದು ತೊಗೋಬೋದು. ನಾವು ನೋಡಿ ತೊಗೋಬೋದಲ್ಲ ಇಲ್ಲೇ. ಅಲ್ಲಿ ಹುಬ್ಳಿಗಾದ್ರೆ ನಾವು ಹೋದ್ರೆ ತೊಗೋಬೇಕು, ಇಲ್ಲಾಂದ್ರೆ ಯಾರಿಗೇ ಹೇಳಿ ತರಿಸ್ಬೇಕು. ಸರ್ವಿಸ್ ಮಾಡ್ಕೊಂಡು ಒಂದು ಫಸ್ಟ್ ಸರ್ವಿಸ್ ಏನೇನು ಮಾಡಿದಾರೆ ಏನು ಗೊತ್ತಿಲ್ಲ, ಏನೋ ವಾಶ್ ಅಂತೂ ಮಾಡಿಲ್ಲ. ಏನೇನು ಮಾಡಿರ ಅಂತದ ಎದಕ್ಕೆ ಬಟ್ 3000 ಬಾರಿಸಿರ ಹೆಂಗ ನಾನು ದೀಪಕ್ ಭಾಯಿ ನಮ್ಮ ರೈಡ್ರ್ KTM ತಗೋವಾಗ ಅಷ್ಟೇ, ತಗೊಂಡಾದ್ಮೇಲೆ ಬಿಲ್ ಕೊಡಿ ಸರ್ವಿಸ್ ಬಾ ಅಂತೇಳಿ ಕೈಸಿ ಇಲ್ಲಿ 3000 ಬಾರಿಸಿದಾರೆ ಈಗ ನಮ್ಮ ರಾಜುನ್. ಗೋವಾ ಅಲ್ಲ ಮುಂಬೈ ಹೇಳ್ತಾನ. ಗೋವಾ ಈಗ ನಡ್ರಿ ಪೈಲ ಮುಂದೆ ನಡ್ರಿ, ನಿಮ್ಮ ಪ್ಲ್ಯಾನ್ ಮಾಡೋಣ. ಏನ್ರಿ ಹೊಟ್ಟೆಗೆ ಹಾಕರಿ ಗೈಸ್. ಆಫ್ಟರ್ ಸರ್ವಿಸ್ ಹೆಂಗೆ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ್ರಿ ಈಗ. ಯಾಕಂದ್ರೆ ನಮಗೆ ಸರ್ವಿಸ್ಗಿಂತ ಮುಂಚೆ ನಮಗೆ 60 ಸ್ಪೀಡ್ ಮೇಲೆ ಹೊಡ್ಯೋಕೆ ಚಾನ್ಸ್ ಇರೋಕ್ಕಿಲ್ಲ, ಮತ್ತು ಅದ್ರದ್ದು ಏನು ನಾವು ಫೀಲ್ ತಗೋರಾಕಿಲ್ಲ. ಈಗ ಫಸ್ಟ್ ಸರ್ವಿಸ್ ಆಯಿತು, ಫೀಲ್ ತಗೋರೋನು. ಡ್ಯೂಕ್ ಅಂದ್ರೆ ಏನು ಪರ್ಫೆಕ್ಟ್ ಪವರ್ಫುಲ್ ಪಿಕಪ್ಪ, ಏನು ರನ್ನಿಂಗ ಎಲ್ಲ ಈಗ ನಮಗೆ ಗೊತ್ತಾಗ್ತೈತಿ ಹೆಂಗಂತ. ಈಗ ನೆಕ್ಸ್ಟ್ ಎಲ್ಲಂದ್ರೆ ಬೈಕ್ ಸರ್ವಿಸ್ ಆಯ್ತು ರೀ. ಬೈಕ್ ಸರ್ವಿಸ್ ಆದ ನಮ್ಮ ರಾಜು ಬೈನು ಪಿಕಪ್ ಮಾಡ್ಕೊಂಡು, ಅವ ನಮ್ಮನ್ನು ಪಿಕಪ್ ಮಾಡ್ಕೊಂಡಂಗೆ ಆಯಿತು. ಅವ್ನ ಬೈಕ್ ಮ್ಯಾಗ ನಾವು ಬರತ್ತೇವು, ಅವಂದ ನಮ್ದ ಏನಿಲ್ಲ, ಎಲ್ಲ ನಮ್ಮದೇ. ಮತ್ತು ಈಗ ನೆಕ್ಸ್ಟ್ ಒಂದು ರೀಡ್ಜ್ ಕಾರ್ ಐತ್ರಿ, ಹೇಳಿದ್ನೆಲ್ಲ ಲಾಕ್ ಸ್ಟಾರ್ಟ. ರೀಡ್ಜ್ ಒಂದು ಕಾರ್ ಐತಿ, ಕಾರ್ ನೋಡಕ್ಕೆ ಹೋಗತ್ತೀವಿ. ಯಾಕಂದ್ರೆ ಸೆಕೆಂಡ್ಸ್ದಾಗ ಒಂದು ಕಾರ್ ಬೇಕಂತ ಅವಂಗ, ಅಂದ್ರೆ ಓಡಾಡಕ್ಕೆ. ಪ್ರತಿ ಸಲ ಎಲ್ಲರೇ ಅರ್ಜೆಂಟ್ ಕೆಲಸದಾಗ ಬೇರೆದವ್ರನ್ನ ಬಿಡೋದು ಸರಿ ಅನ್ಸಂಗಿಲ್ಲ, ಮತ್ತು ಬೇರೆದವ್ರು ಕೊಡಂಗಿಲ್ಲ ರೀ. ಅದ್ರ ಸಂಬಂಧ ಕಾರ್ ನೋಡತ್ತನವ. ಸ್ಮೂತ್ ಗೇರ್ ಶಿಫ್ಟ್ ಅಂತೂ ಸ್ಮೂತ್ ಐತಿ. ಸ್ವಲ್ಪ ಆಫ್ಟರ್ ಬಿಫೋರ್ ಸರ್ವಿಸ್ ಸ್ವಲ್ಪ ಹಾರ್ಡ್ ಇತ್ತು. ರೈಡಿಂಗ್ ಪೊಸಿಷನ್ ಅಂತೂ ಬೆಂಕಿ ಐತ್ರಿ. ಹಿಂಗೆ ಆರಾಮ ಅವನು ಫುಲ್ ಸಿಟಿ ರೈಡ ಮತ್ತು ಶಾರ್ಟ್ ರೈಡಕ್ಕಂತೂ ಫುಲ್ ಹೇಳಿ ಮಾಡ್ತಿದ್ದು ಗಾಡಿ ರೀ. ಸ್ವಲ್ಪ ಲಾಂಗ್ ರೈಡಿಗೆ ಸ್ವಲ್ಪ ಕಂಫರ್ಟ್ ಇಲ್ಲ, ಅಂದ್ರೆ ಹಿಂದಿನ ಸೀಟ ಪಿಲಿಯನ್ ಇದ್ರೆ ಅಂತೂ ಕಂಫರ್ಟೇ ಇಲ್ಲ ರೀ. ಯಾಕಂದ್ರೆ ಸ್ವಲ್ಪ ತ್ರಾಸ ಆಗ್ತೈತಿ ಪಿಲಿಯನ್ ಇದ್ರೆ ಲಾಂಗ್ ರೈಡ್ಗೆ. ಇಲ್ಲೇ ಶಾರ್ಟ್ ರೈಡ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಹೋಗಿ ಬರ್ಬೋದು. ಇಲ್ಲಿ ಮುಂದೆ ಬರೋದೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ನಮ್ಮ ತಾಯಿ ಸರ್ಕಲ, ಚೆನ್ನಮ್ಮ ತಾಯಿ ಸರ್ಕಲ. ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಆಗ್ತೈತೆ ಅಂತ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ, ಒಬ್ಬೊಬ್ರಿಗೆ ಗೊತ್ತೈತಿ. ಇಲ್ಲಿನವ್ರಿಗೆ ಗೊತ್ತೈತಿ, ಎಲ್ಲರಿಗೂ ಕರ್ನಾಟಕದವ್ರಿಗೂ ಗೊತ್ತೈತಿ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತೋರಿಸ್ತಾರೆ ನೋಡ್ರಿ ಈಗ ಎಲ್ಲ ಆಗ್ತೈತೆ ಅಂತ. ಈ ರೋಡ್ ಫುಲ್ ಬ್ಲಾಕ್ ರೀ, ಇವೆಲ್ಲ ಫುಲ್ ರೋಡ್ ಫುಲ್ ಹೆಂಗಂದ್ರೆ ಜಾಮ್ ಇರ್ತಾವೆ. ಇಲ್ಲೇ ಮುಂದೆ ನೆಕ್ಸ್ಟ್ ಹೋಗ್ಬೇಕು. ವಿಂಡ್ ನಾಯ್ಸ್ ಜಾಸ್ತಿ ಕೇಳ್ತಿರ್ಬೇಕು, ಯಾಕಂದ್ರೆ ಟ್ರಾಫಿಕ್ದಾಗ ಸ್ವಲ್ಪ ಸೌಂಡ್ ಬೈಕ್ದು ಬರ್ತಾವನ್ನ ರೀ. ಇದಕ್ಕೆ PPF ಒಂದು ಮಾಡಾಕ್ಬೇಕ್ರಿ, ಸ್ಕ್ರಾಚಸ್ ಭಾಳ ಆಗತ್ತವು ನೋಡ್ರಿ. ಮೇನ್ ಚೆನ್ನಮ್ಮ ಸರ್ಕಲ್ ಅಂದ್ರೆ ಇಲ್ಲೇ ನಮ್ದು ರಾಜ್ಯೋತ್ಸವ ಆಗೋದು. ಮೇನ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಇಲ್ಲಿ ನೋಡ್ರಿ ರಾಕಿ ಫ್ಯಾನ, ನಮ್ಮ ಯಶ್ ಬಾಸ್, ಗ್ಲೋಬಲ್ ಸ್ಟಾರ್ ಯಶ್ ಬಾಸ್.
ನಮ್ಮ ಕನ್ನಡ ಇಂಡಸ್ಟ್ರಿ ಲೆವೆಲ ಚೇಂಜ್ ಮಾಡಿದವ್ರು ಅವರು. ಇದು ನೋಡ್ರಿ ಮುಂದೆ ಏನು ಕಾಣತೈತಿ ಅನ್ಕೋತೇನು ಕಾಣತೈತ್ರಿ. ಇದು ನೋಡ್ರಿ ನಮ್ದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಮೋಸ್ಟ್ ಇಂಗ್ಲೀಷ್ ಅಷ್ಟೊಂದು ಬರಲ್ಲ, ಅಷ್ಟೊಂದು ಅನ್ನಕ್ಕೆ ಬರೋದೇ ಇಲ್ಲ. ನಾವೇನಿದ್ರು ಕನ್ನಡಿಗರು, ಕನ್ನಡ ಮೀಡಿಯಮ್ ಎಲ್ಲ ಕಲ್ತವ್ರು. ಮನೆಗೆ ಪಾಪ ಕಾರ್ ತಗೋಬೇಕಂತೇಳಿ ಉಮ್ಮೈದಾಗ ಬಂದಿದ್ದು ನಮ್ಮ ಹುಡುಗ. ಅಲ್ಲಿ ನೋಡ್ರ ಕಾರ್ ಮಾಲಕ ಇಲ್ಲ. ಹೇಳೋದಿತ್ತು ನೀವು ಫೋನ್ ಮಾಡಿ. ಬರೀ ಲೆಟ್ಸ್ ಗೋ ಗೈಸ್, ಹೋಗೋಣ ಬರ್ರಿ. ಏನು ಪ್ಲಾನ ಏನೆಲ್ಲ ಅವ್ರಿಗೆ ಗೊತ್ತಾ, ನೋಡೋಣ್ರಿ ಏನೇನ. ಗರಂ ಕುಯ್ ಗರಂ. ಲೆಟ್ಸ್ ಗೋ. ಕನಬರ್ಗಿಯಿಂದ ನಾವು ಹೊಂಟು ಈಗ ಇಲ್ಲಪ್ಪ ಅಂದ್ರೆ ನಮ್ಮ ಮನೆಯ ಕಡೆಗೆ ಬೆಳಗಾವಿ ಗೈಸ್. ಇಲ್ಲಿ ನೆಕ್ಸ್ಟ್ ಒಂದು ಆ್ಯಡ್ ಐತ್ರಿ. ಆ್ಯಡ್ ಅಂದ್ರೆ ಸೇಲ್ ಮಾಡೋದು, ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮಾಡೋದು ಒಂದು ಆ್ಯಡ್ ಐತ್ರಿ. ಅಲ್ಲಿ ನೋಡುವ ಪ್ಲ್ಯಾನ್ ಮಾಡಿದ ನಮ್ಮ ಬಸ್ಸು ಅರ್ಜೆ. ಅಲ್ಲಿ ನೋಡೋಣ್ರಿ ಯಾವುದ್ರೆ ಕಾರ್ ಚಲೋ ಇದ್ರೆ. ಓಕೆ ಗೈಸ್, ನಮಗೇನು ಇಲ್ಲಿ ಬಜೆಟ್ದಾಗ ಕುಂದ್ರಂಗೆ ಕಾಣಂಗಿಲ್ಲ ಗಾಡಿ. ಮತ್ತು ಇಲ್ಲಿ ರಿಡ್ಜ್ ಕಾರ್ನೂ ಇಲ್ಲ, ಹಂಗೆ ಪರ್ಟಿಕ್ಯುಲರಾಗಿ ರಿಡ್ಜೇ ಬೇಕಂತ. ಮತ್ತು ಅದೇನು ನಮಗೆ ಸಿಗಂಗಿಲ್ಲ ಇಲ್ಲಿ. ಮತ್ತು ಇವ್ರ ರೇಟ್ ಭಾಳ ರೀ ಆ್ಯಡ್ದಾಗ. ಅವ್ರ ಕಮಿಷನ್ ಇಟ್ಟು ಮಾರೋರ ಕಸ್ಟಮರ್ದಿಂದ ತಗೊಂಡ ಸ್ವಲ್ಪ ಕಾಸ್ಟ್ಲಿ ಆಗ್ತೈತೆ. ಅದ ಡೈರೆಕ್ಟ್ ಕಸ್ಟಮರ್ ಇದ್ರೆ ಚಲೋ ರೀ. ಅಂಥದ್ದು ಹುಡುಕ್ಬೇಕು, ಸ್ವಲ್ಪ ಟೈಮ್ ಹಿಡಿತೈತೆ ಆದ್ರೆ ಹುಡುಕ್ಬೇಕು. ಫ್ರೆಂಡ್ಸ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಫೈನಲಿ ಐತ್ರಲ್ಲ ಈಗ ಗಂಟೆ ಹೊಡ್ರಿ, ಬರೀ ಗಂಟೆ ಹೊಡ್ಯೋಣ್ರಿ. ಓಕೆ ಗೈಸ್, ಈಗ ಜಸ್ಟ್ ಊಟ ಮಾಡಿಕೊಂಡು ಎಲ್ಲಿ ಅಂದ್ರೆ ಕರೀಮ್ಸ್ ಕಿಚನ್. ಊಟ ಟೇಸ್ಟ್ ಅಂತೂ ಬೆಸ್ಟ್ ಇತ್ತು. ಈಗ ನೆಕ್ಸ್ಟ್ ಮನೆಗೆ ಹೋಗೋಣ್ರಿ. ಮತ್ತು ಅದನ್ನ ಗಾಡಿ ಸರ್ವಿಸ್ ಚಾರ್ಜ್ ಎಷ್ಟಾಗಿತ್ತು, ಫಸ್ಟ್ ಸರ್ವಿಸ್ ಕಾಸ್ಟ್ ಅಂತ ಹೇಳ್ತೇನೆ ಅಂದಿದ್ದು ನಿಮ್ಗೆ. ಹೇಳೋಣ್ರಿ, ಬರೀ ಹೋಗೋಣ, ಸ್ಲೋಲಿ ಹೋಗೋಣ. ಏನು ಟ್ರಾಫಿಕ್ ಹೋಪ ಇಲ್ಲಿ. ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. ಹಗಲಿ ನೋಡಿದ್ರು ಟ್ರಾಫಿಕ್, ಮಧ್ಯಾಹ್ನ ನೋಡಿದ್ರು ಟ್ರಾಫಿಕ್, ರಾತ್ರಿ ನೋಡಿದ್ರು ಟ್ರಾಫಿಕ್. ಹಚ್ಚಿದಾನೆ ಅವ. ಏನು ಕಮ್ಮಿ ಉದ್ದ ಇದು? ರಸ್ತೆ ಮಾಡೋ ಮಷಿನ್ಗೆ ರಸ್ತೆ ಮೇಲೆ ಜಾಗ ಇಲ್ವಾ? ಏನಿದು ಹಿಂಗೆ ಮಾಡ್ತಾರೆ ನೋಡಿ, ಎಲ್ಲಿ ಬೇಕಾದಲ್ಲಿ ಹಾಕಿಬಿಡ್ದು ಒಟ್ಟು. ಓಕೆ ಗೈಸ್, ಈಗ ಫಸ್ಟ್ ಸರ್ವಿಸ್ ಕಾಸ್ಟ್ ಏಟಾಯ್ತು ನೋಡೋಣ ಬರ್ರಿ. ಏನೇನು 1800 ಪ್ರೊಬಲ್ ಎತ್ತನ RR3 ಗ್ರೀಸ್ ಏನೇನು ಹಾಕಿದನ್ರಿ. ಏನೇನು ಒಟ್ಟು ಟೋಟಲ್ 1807 ರೂಪಾಯಿ. KTM ಶೋರೂಮ್ದಾರ ಬಿಲ್ ಮಾಡಂದ್ರೆ 3000 ಮಾಡಿರಂತ್ರಿ. ನಮ್ಮ ಹುಡುಗ ಫುಲ್ ಅವ್ರು ಹಿಂಬಾಡ್ ಜಗಳ ಆಡಿ 1800ಕ್ಕೆ ತಂದು ಹೆಚ್ಚಿದನ್ನು 1800 ಮಾಡಿಸಿ ಕೊಟ್ಟಿದ್ದಾನ್ರಿ. ಫಸ್ಟ್ ಸರ್ವಿಸ್ ಎಷ್ಟು ಅನ್ಕೊಂಡಿದ್ದು ನೀನು? ಇನ್ನೊಂದು ಬೈಕ್ ಬಂದಿದ್ದ. ನಮ್ಮದು ನೋಡ್ರಿ 1800, 300 ಎಕ್ಸ್ಟ್ರಾ ಆಗೈತಿ. ಇಲ್ಲ ಅಂದಿದ್ರ 3000 ಕೊಟ್ಟು ಬರೋದಿತ್ತು ರೀ. 2999 ರೂಪಾಯಿ ಮಾಡಿಟ್ಟಿದ್ದು. ಬರೀ ಹೋಗೋಣ. ಫಸ್ಟ್ ಸರ್ವಿಸ್ ಆಯಿತು. ನೆಕ್ಸ್ಟ್ ಎಲ್ಲ ರೆಡಿ ಅಂತೂ ಫುಲ್ ಆಗೈತೆಪ್ಪ ಗಾಡಿ. ಮತ್ತು ವಿಡಿಯೋ ಯಾರು ನೋಡತ್ತೀರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫುಲ್ ಗಾಡಿ ರೆಡಿ ಆಗೈತೆ. ಅಲ್ಲಿ ಸ್ಲೋನೇ ಇದ್ದಿಲ್ಲ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗೋನು. ಲೆಟ್ಸ್ ಗೋ ಗೈಸ್, ಬಾಯ್ ಬಾಯ್.